ಫೋಟೋ ತಕೊಂಡು ಹೋಗುತ್ತೆ. ಎಲ್ಲರಿಗೂ ನಮಸ್ತೆ. ಇವಾಗ ಟೈಮು 6:30 ಏನೋ ಆಗೈತಿ. ನಾವು ಇವಾಗ ಶೂಟ್ ಹೊಂಟೀವಿ. ಇಷ್ಟು ಲಘು ಎದ್ದು ಎಲ್ಲ ಇಷ್ಟು ಲಘುನ ಎದ್ದು ರೆಡಿಯಾಗಿ ಕ್ಯಾಮ್ರಾದೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಏನೇನು ಎಕ್ವಿಪ್ಮೆಂಟ್ಸ್ ಇರ್ತಾವೆಲ್ಲ ತೊಗೊಂಡು ಇವಾಗ ನಾವು ಹೊಂಟೀವಿ ಲೊಕೇಶನ್ಗೆ. ಲೊಕೇಶನ್ ಎಲ್ಲಿ ಅಂದ್ರೆ ಮುಂದೆ ತೋರಿಸ್ತೀವಿ. ಈಗ ನನ್ನ ಜೊತೆಗೆ ಇನ್ನೊಬ್ರು ಜಾಯ್ನ್ ಆದ್ರು ನೋಡ್ರಿ, ನಮ್ಮ ನೋಡ್ರಿ. ಇವಾಗ ನಾವು ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕ್ಸಕ್ ಬಂದಿದ್ವಿ. ಇಲ್ಲಿ ಯಾರು ಇಲ್ಲ ವೆಸ್ಟ್ ಫ್ರೆಂಡ್ಸ್. ನಾವು ನಿನ್ನೆ ಇಲ್ಲಿ ಕಾರ್ ಹೊಡೆದಿದ್ವಲ್ಲ, ಆ ಜಾಗಕ್ಕೆ ಬಂದೀವಿ. ಇವತ್ತು ಲೊಕೇಶನ್ಗೆ ರೀಚ್ ಆದ್ವಿ. ಇವತ್ತು ಎದಕ್ಕೆ ಬಂದೀವ್ರಿ ನಾವು ಇಲ್ಲಿಗೆ? ಹೌದಾ, ಶೂಟ್ ಡೇ. ಈಗ ನಾವು ಹೋಗೋ ಲೊಕೇಶನ್ ಬಂದ್ಬಿಟ್ಟು ಇಟಗಿ ಮಹಾದೇವ ಟೆಂಪಲ್ ಅಂತೇಳಿ. ಇದು 12ನೇ ಶತಮಾನದ್ದು. ಇದನ್ನು ಯಾರು ಕಟ್ಟಾರಪ್ಪ ಅಂತಂದ್ರೆ ಕಲ್ಯಾಣಿ ಚಾಲುಕ್ಯರದಾಗ 6ನೇ ವಿಕ್ರಮಾದಿತ್ಯ ಕಟ್ಟ್ಯಾನ. ನಾವು ಇವತ್ತು ಇಟಗಿ ಟೆಂಪಲಿಗೆ ಬಂದೀವಿ ಫೋಟೋ ಶೂಟ್ಗೆ ಅಂತ. ಕಪಲಿನ ರೆಡಿ ಆಗತ್ತಾರ, ಬರ್ತಾರ. ಬಂದ್ಮೇಲೆ ಇಲ್ಲೇ ಫೋಟೋ ತೆಗಿತೀವಿ. ಬರೀ ಹೋಗೋಣ. ಅಲ್ಲಿ ಗುಡಿ ಒಳಗೆ ಹಚ್ಚಿರೋ ಹಾಡು ಕೇಳ್ರಿ, ಎಷ್ಟು ಚಂದ ಐತಿ. ಇದು ಟೆಂಪಲ್ ಮಾತ್ರ ಭಾರಿ ಮಸ್ತ್ ಐತಿ. ಇದು ಫುಲ್ ಟೆಂಪಲ್ ಇದು. ಸಕ್ಕತ್ತಾಗಿದೆ ಅಂದರೆ ಟೆಂಪಲ್. 12ನೇ ಶತಮಾನ ಕಟ್ಟಿದ್ದು. ಈಗ 20ನೇ ಶತಮಾನದವರು ಇರೋದನ್ನ ಅರ್ಥ ಮಾಡ್ಕೇರಿ. ಅವಾಗಿನ ಕ್ವಾಲಿಟಿ ಆಯ್ತು, ಅವಾಗಿಂದ ಶಿಲ್ಪ ಕಲೆಗಾರರಾಯ್ತು, ಆರ್ಕಿಟೆಕ್ಚರ್ ಆಯ್ತು, ಹಂಗೆ ಇರ್ತಾರೆ ನೋಡ್ರಿ. ಈಗಿನ ಮೇಸ್ತ್ರಿ ಮತ್ತು ಈಗಿನ ಇಂಜಿನಿಯರ್ಸ್ ಎಲ್ಲ 100 ವರ್ಷ ಕೂಡ ಬರಲ್ಲ ಸ್ಟ್ರಕ್ಚರ್. ಹಿಂಗೆ ತೊಗೊಂಡು ಹಿಂಗೆ ದಬ್ಬ ಬಿಟ್ರೆ ಹೆಂಗೆ ಕಾಣಂತಲ್ಲ ಆ ಥರ ಇಲ್ಲಿ ಕಲ್ಯಾಣಿ 15 ರೂಪದಾಗ ಐತಿ. ಫುಲ್ ಟೆಂಪಲ್ ಹೆಂಗೈತೆ ಹಂಗೆ ಐತಿದ ನೋಡ್ರಿ. ಇಲ್ಲೊಂದು ಕಪಲ್ ಎಷ್ಟು ಚಂದ ಫೋಟೋ ತಗೊಳತ್ತಾರ. ಯಪ್ಪ, ಸದ್ಯಕ್ಕೆ ನಮ್ಮ ಕಪಲ್ ಮಾತ್ರ ಚಲೋ ಇದ್ರೆ ನಾವು ಹೇಳ್ದಂಗೆ ಕೋಆಪ್ರೇಟ್ ಮಾಡಿ ಎಲ್ಲ ಪೋಸಸ್ನು ನೀಟಾಗಿ ನಿಂತ್ಕೊಂಡು ಭಾಳ ಟೈಮ್ ಏನು ವೇಸ್ಟ್ ಮಾಡಲಿಲ್ಲ. ಒಂದೊಂದು ಸಲ ಒಂದೊಂದು ಕಪಲ್ ಬಂದಿರ್ತಾವಪ್ಪ, ಏನು ಮಾಡಿದ್ರು ನಿಂತ್ಕೊಳ್ಳೋದೇ ಇಲ್ಲ ಚೆನ್ನಾಗಿ. ಫೋಟೋ ತಕ್ಕೋಬೇಕನ್ನೋ ಇಂಟ್ರೆಸ್ಟೇ ಇರಲ್ಲ ಅವ್ರಿಗೆ. ಅವ್ರು ಯಾಕಾದರೂ ಫೋಟೋ ಶೂಟ್ ಮಾಡಿಸ್ತಾರೋ ಅನ್ನೋ ಥರ ನಮಗೆ ಫೀಲ್ ಆಗ್ತಿರುತ್ತೆ ಒಮ್ಮೊಮ್ಮೆ. ಬಟ್ ಈ ಥರ ಕಪಲ್ ಇದ್ದಾಗ ಬೇಜಾರಾಗಲ್ಲ, ನಮಗೂ ತೆಗಿಬೇಕನ್ನೋ ಹುಮ್ಮಸ್ಸೂ ಇರುತ್ತೆ. ಚೆನ್ನಾಗಿತ್ತು ಫೋಟೋ ಶೂಟ್ ಎಲ್ಲ ಚೆನ್ನಾಗೇ ನಡೀತು. ಬಟ್ ಅವರು ಚೂಸ್ ಮಾಡ್ಕೊಂಡಿರೋ ಲೊಕೇಶನು ಸ್ವಲ್ಪ ಇದ್ವು. ಅವ್ರು ಜಸ್ಟ್ ಸ್ವಲ್ಪ ಫೋಟೋಸ್ ಬೇಕಂತ ತೆಗೆಸ್ಕೊಳತ್ತಿದ್ರು. ನೋಡ್ರಿ, ಟೆಂಪಲ್ ಮಾತ್ರ ಸಖತ್ತಾಗಿ, ಅದು ಮಾರ್ನಿಂಗ್ ಟೈಮ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ಬರ್ಡ್ಸ್ ಎಲ್ಲ ಹಾರಾಡ್ಕೋತ ಎಷ್ಟು ಚಂದ ವ್ಯೂ ಐತಿ. ಇಲ್ಲೆಲ್ಲ ಜಾಸ್ತಿ ಅಂದರೆ ಪ್ರೀ ವೆಡ್ಡಿಂಗ್ ಕಪಲ್ಸೇ ಅದಾವು. ಇಲ್ಲೆಲ್ಲ ವಿಡಿಯೋ ಶೂಟು, ಈ ಕಡೆ ಎಲ್ಲ ಫೋಟೋ ಶೂಟು ಮಾಡತ್ತಾರ. ಲೇಕ್ ವ್ಯೂ. ಇಲ್ಲೇ ಮುಂದ್ಗಡೆ ಟೆಂಪಲ್ ಮುಂದೆನೇ ಲೇಕ್ ಇದೆ. ಎಷ್ಟು ಚೆನ್ನಾಗಿದೆ. ಟೆಂಪಲ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದೇ ಟೆಂಪಲ್ ಹೊರಗಡೆಯಿಂದ ವ್ಯೂ. ಇದು ಮಹಾದೇವನ್ ಟೆಂಪಲ್, ಶಿವನ್ ಟೆಂಪಲ್. ಈ ಥರ ಟೆಂಪಲಲ್ಲಿ ಗಂಟೆ ಸಪ್ಪಳ ಕೇಳೋದೊಂಥರ ನೆಮ್ಮದಿ, ಮನ್ಸಿಗೆ ಒಂಥರ ಹಿತ ಕೊಡುತ್ತೆ. ಸ್ವಲ್ಪ ಇನ್ನೂ ಹತ್ರ ಬರ್ರಿ ಮೇಡಮ್. ಓಕೆನಾ, ಸ್ವಲ್ಪ ಲುಕ್ಕಿ ಕಡೆಯೇ ಇರಲಿ. ಸ್ಮೈಲ್ ಮಾಡ್ತೀರ ಹಂಗೆ ಸ್ಮೈಲ್. ಇವಾಗ ಅರ್ಧ ಫೋಟೋ ಶೂಟ್ ಮುಗೀತು. ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ಬೇಕು. ನೆಕ್ಸ್ಟ್ ಎಲ್ಲ ಹೋಗೋಣ. ನೆಕ್ಸ್ಟ್ ಲೊಕೇಶನ್ ಗೊತ್ತಿಲ್ಲ. ಈಗ ಇದನ್ನು ಮುಗಿಸ್ಕೊಂಡು ನೋಡಬೇಕು. ಇದು ಇವಾಗ ಲಾಸ್ಟ್ ಫೋಟೋ ಶೂಟು. ಸಿಂಗಲ್ ತೆಗಿಯಾತೀವಿ ಕಪಲ್ದು. ಇದು ಮುಗಿದ ತಕ್ಷಣ ನೆಕ್ಸ್ಟ್. ಆ್ಯಕ್ಚುಲಿ ಈ ಟೆಂಪಲ್ನಲ್ಲಿ ಫೋಟೋಶೂಟ್ ಆಗಬೇಕಂದ್ರೆ ನಾವು ಮೊದಲೇ ಪರ್ಮಿಷನ್ ತೊಗೊಂಡಿರ್ಬೇಕು. ಬಟ್ ಈಗ ಏನು ಮಾಡ್ತಾರೆ ಜನ ಅಂದ್ರೆ, ಏನೋ ಬೆಳಗ್ಗೆ ಬೇಗ ಬಂದ್ರೆ ಸಿಗುತ್ತಪ್ಪ ಫೋಟೋಶೂಟ್ಗೆ ಅಂಥೇಳಿ ಲಘುನ ಬಂದುಬಿಡ್ತಾರೆ. ಬಂದು ಇಲ್ಲೆಲ್ಲ ಹೆಂಗೆ ಬೇಕಂಗೋ ವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಹೇಳಿ ಟೈಮ್ ಒಳಗೇ ಮುಗಿಸ್ಕೊಳ್ಳಲ್ಲ.
ಒಂದು ಕಪಲು ನೋಡಿದ್ರಲ್ಲ ನೀವೇ ಈ ಹಿಂದಿನ ವೀಡಿಯೋ ಒಳಗೆ ಅವ್ರು ಯಾಕೆ ಜೋರು ಮಾಡತ್ತಿದ್ರಂದ್ರೆ ಆ ಕಪಲ್ ಏನು ಮಾಡ್ಯಾರಂದ್ರೆ ಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ಒಂದು ಟೆಂಟ್ ತರಬೇಕಾ ಹೊರಗಡೆ ರೆಡಿ ಆಗಬೇಕು. ಅದು ಬಿಟ್ಟು ಟೆಂಪಲ್ ಒಳಗಡೆನೇ ಹೋಗಿ ರೆಡಿ ಆಗತ್ತಾರ. ಸೊ ಅವ್ರಿಗೆ ಸಿಟ್ಟು ಬಂದು ಆ ಥರ ಎಲ್ಲ ಜೋರು ಮಾಡತ್ತಿದ್ರು. ಆ ಥರ ಎಲ್ಲ ಮಾಡಬಾರ್ದು. ಹುಲಿ ಮರಿ ಬೆಕ್ಕಿನ ಮರಿ ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಲಿ ಮರಿನ ಬೆಕ್ಕಿನ ಮರಿನ ಗೊತ್ತಾಗೋದು ನಮ್ಗೆ. ನೋಡ್ರಿ ಎರಡದ ಮರಿ ಇದ್ರದು. ಏಯ್ ಡಿಸ್ಕೋ ಪಸ್ಕೋ ಹೋಗೋಣ. ಏಯ್ ನೋಡ್ರಿ ಈಗ ಸದ್ಯಕ್ಕೆ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಹೋಗ್ಬೇಕಂತ ಡಿಸ್ಕಸ್ ಮಾಡ್ತಾರ. ಯಾವ ಡ್ರೆಸ್ಸು ಏನು ಹೆಂಗೆ ಎಲ್ಲಿ. ನಾವು ಈಗ ನಾಷ್ಟಕ್ಕೆ ಮಾಡಕ್ಕಂತ ಹೊಂಟೀವಿ. ನಾವು ಕಾಯಮಾಗಿ ನಾಷ್ಟ ಮಾಡೋ ಜಾಗ ಇದೆ. ಇಲ್ಲಿ ಇದೆ ಡಬ್ಬಿ ಅಂಗಡಿ, ಹೋಟೆಲ್ ಪ್ರಗತಿ ಅಂತ ಇದೆ ಸರ್. ಹೋಟೆಲ್ ಪ್ರಗತಿ ಎಲ್ಲಿದೆ ನೇಮ್? ಅಲ್ಲಿ ಮುಂದೆ ಐತಿ ನೋಡಿಲ್ಲ. ಪುಣ್ಯವಂತರ ನೇಮ್ ಕಾಣದ. ಟೈಮ್ 8 ಗಂಟೆ 20 ನಿಮಿಷ ಆಗೈತೆ. ಸಾರಿ ನೋಡ್ರಿ ನಾಷ್ಟ ಮಾಡೋಣ ಈಗ. ಇಲ್ಲೇ ಈಗ ನಮ್ಮ ನಾಷ್ಟ ಇಡ್ಲಿ ಚಟ್ನಿ ಸಾಂಬಾರು. ಇಟ್ಗಿ ಹತ್ರನ ಬರುತ್ತೆ ಈ ಟೆಂಪಲ್. ಈ ಊರ ಹೆಸರು ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಟೆಂಪಲು ಚೆನ್ನಾಗೈತಿ, ಇನ್ನೂ ಕನ್ಸ್ಟ್ರಕ್ಷನ್ ನಡೆಯತೈತಿ. ಇವರು ಕ್ಲೈಂಟ್ ಇಲ್ಲೊಂದೆರಡು ಫೋಟೋ ಬೇಕು ಅಂತ ಕೇಳಿದ್ರು. ಇಲ್ಲಿದಾರ ನೋಡ್ರಿ ನಮ್ಮ ಫೋಟೋಗ್ರಾಫರ್, ಈಗ ಫೋಟೋ ತೆಗಿತಾರ. ಇವ್ರ ನೋಡ್ರಿ ಕಪ್ಪಲ್ ಬರತ್ತಾರ ನಡ್ಕೊಂಡು. ನೋಡ್ರಿ ಟೆಂಪಲ್ ಹತ್ರ ವ್ಯೂ ಇದೆ. ಒಳಗಡೆ ಹೋಗ್ಬೇಕ ಅನ್ಕೊಂಡಿನಿ. ಇದು ಆಂಜನೇಯ ಟೆಂಪಲ್ಲು, ಇನ್ನೂ ಕನ್ಸ್ಟ್ರಕ್ಷನ್ ನಡೆಯತೈತಿಲ್ಲ. ಹಾಂ ಜಿಗಿರಿ ಜಸ್ಟ್ ಮಿಸ್. ಇದು ದೇವರು, ಇಲ್ಲೇ ದರ್ಶನ ಮಾಡ್ಕೊಂಡ್ಬಿಡ್ರಿ. ಸೊಂಟದ ಮೇಲೆ ಕ್ಲೋಸ್ ಆಗಿಲ್ಲ, ಗ್ಯಾಪ್ ಭಾಳ ಆಯ್ತು. ಸೂಪರ್. ಸ್ಮೈಲ್ ಮಾಡಿ. ಸ್ಮೈಲ್ ಇಲ್ಲ ನಗ್ಬೇಕ್ರಿ. ಅಲ್ಲೇ ನೋಡಿ ಸರ್ ಮೇಡಮ್, ಸರ್ ಫೇಸ್ ಮ್ಯಾಗೈತಿ. ಹಾಂ ಸ್ಮೈಲ್ ಸರ್, ಹತ್ರ ಹೋಗಿ. ಹಾಂ ಸ್ಮೈಲ್ ಮೇಡಮ್, ಫೇಸಿಂಗ್ ಮಾಡಿ ಒಂಚೂರು ಮ್ಯಾಗ ಐತ್ರಿ. ಹಾಂ ಓಕೆ ಸ್ಮೈಲ್. ಇವಾಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಕೊಟ್ಟಿವಿ. ನೆಕ್ಸ್ಟ್ ಲೊಕೇಶನ್ ಅದು ಇದು 3rd ಲೊಕೇಶನ್ ಎಲ್ಲಿ ಅಂತಂದ್ರೆ ಕಿನ್ನಾಳ್ ಡ್ಯಾಮ್, ಹಿರೇಹಳ್ಳ ರಿಸರ್ವಾಯರ್. ಹಿರೇಹಳ್ಳ ರಿಸರ್ವಾಯರ್ ಇಲ್ಲಿ ಮುಂದೆ ಕಾಣತ್ತೆ ನೋಡ್ರಿ, ಅಲ್ಲಿ ಕಾಣತ್ತೆ. ಮುಂದೆ ಹೋಗಿದ್ರೆ ತೋರಿಸ್ತೀನಿ ನಿಮ್ಗೆ. ಅಲ್ಲೇ ಈಗ ನಾವು ಯಾವ ಥರ ಡ್ರೆಸ್ ಅಂದ್ರೆ ಗೌನು ಮತ್ತು ಸೂಟ್ ಮೇಲೆ ಫೋಟೋ ತೆಗಿತೀವಿ. ನೋಡೋಣ ನೆಕ್ಸ್ಟ್ ಲೊಕೇಶನ್ ಗೊತ್ತಾಗ್ತದೆ ಹೆಂಗಿರುತ್ತೆ. ಏನು ಮೆಸ್ಸಿಗೆ ಹೋಗಲ್ಲ ಅಂತಾರಲ್ಲ, ಹೋಗಿಲ್ಲ ನೀನು ಅಂತಾರೆ. ಅದು ಬಂದು ಅಷ್ಟೇ. ಎಲ್ಲಿ ಹೋಗೋಣ ದೂರ ಇಲ್ಲ. ಇದೆಲ್ಲ ನೋಡ್ರಿ, ಇದೆಲ್ಲ ನಾವು ನಿನ್ನೆ ಅಡ್ಡಾಡಿದ ಜಾಗ. ಇಲ್ಲೇ ನಾವು ಕಾರ್ ಹೊಡ್ಯಕ್ಕೆ ಆಫ್ ರೋಡಿಂಗಿಗೆ ಅಂತ ಬಂದಿದ್ವಿ. ಇವತ್ತು ಅದ ಲೊಕೇಶನ್ಗೆ ನಾವು ಫೋಟೋಶೂಟ್ಗೆ ಅಂತ ಬಂದೀವಿ. ಹಿಂದ ಕಾರ್ ಬರತೈತಿ ಕಪಲ್ದು. ಫುಲ್ ಆಫ್ ರೋಡ್ ಇದೆಲ್ಲ. ಈ ಕಡೆ ಎಲ್ಲ ಗದ್ದಿದವು. ಹೌದು ದೊಡ್ಡ ದೊಡ್ಡ ಇವು ಏನಂತಾರ ಕರೆಂಟಿನ ಕಂಬ. ಹೌದು ನೋಡೋಣ. ನಾವು ಮೊಸಳೆನ ಅಲ್ಲೇ ಕಟ್ಟಿಗೆ ಅದ. ಮೊಸಳೆದು ಕಟ್ಟಿಗೆ ಅದ. ಮೊಸಳೆದು ಅಲ್ಲ ಕಟ್ಟಿಗೆ. ನೋಡ್ರಿ ಲೊಕೇಶನ್ ಎಲ್ಲ ಹೆಂಗೈತಿ. ಈ ತರ ಲೊಕೇಶನ್ ಒಳಗೆಲ್ಲ ನಾವು ಫೋಟೋ ಶೂಟ್ ಮಾಡ್ತೀವಿ. ನಿಮ್ಗೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಇದು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲದ ನೋಡ್ರಿ. ಇದು ನಮ್ಮ ಕ್ಲೈಂಟ್ ಅವ್ರು ಬಂದಿದ್ದ ಗಾಡಿ ಟಾಟಾ ಪಂಚ್. ನಾವು ಅದ್ರೊಳಗೆ ನಾನು ಅದ್ರಾಗ ಫಸ್ಟ್ ಟೈಮ್ ಕುತ್ಕೊಂಡಿದ್ದೆ. ಅವ್ರ ಅಂಕಲ್ ಎಷ್ಟು ಭಾಳ ಜೀವ ಮಾಡಿದ್ರು, ಒಂದ್ಸಲ ಕಾರ್ ಡ್ರೈವ್ ಮಾಡಮ್ಮ ಅಂತ. ನೋಡ್ರಿ ಪ್ರೀ ವೆಡ್ಡಿಂಗಿಗೆ ಬಂದಿದ್ದ ಕಪ್ಪಲ್ ಇಷ್ಟು ಕಷ್ಟಪಡಬೇಕು. ನೋಡ್ರಿ ಫೋಟೋಗ್ರಾಫರ್ಸ್ ಜೋಡಿ ಅಸಿಸ್ಟೆಂಟ್ ಆಗಿ ಹೋದ್ರೆ ಬರೀ ಇದೇ ಕೆಲಸ. ಬರೀ ಸ್ಟ್ಯಾಂಡ್ ಎತ್ತಿಡು, ಲೈಟ್ ಇಡಿ, ಅವ್ರದ್ದು ಗೌನ್ ಸರಿ ಮಾಡು, ಅವ್ರಿಗೆ ಸ್ವಲ್ಪ ನಿಲ್ಲಕ್ಕೆ ಪೋಸಸ್ ಹೇಳು, ಬರೀ ಇದೇ ಕೆಲಸ ನಮ್ಮದು.
ಅಪೋಸಿಟ್ ಇರ್ತಾರ ಅಪೋಸಿಟ್ ಇನ್ನು ಮಕ್ಕಳು ಪಕ್ಕದಾಗ ಕುತ್ಕೋಬೇಕು ಕಾಣತ್ತಲ್ಲ ನೀವು ಮಾಡ್ರಿ ಏನಾಯ್ತು ಎಲ್ಲ ಬುಡ್ಡಿ ಬಿಡ್ಸಾತೀರ ಒಳ್ಳೇದಾಗಲಿ ಎಷ್ಟು ಕೊಡೋಣ ನಿಮ್ಗೆ ರೊಕ್ಕನ ಬಿಡ್ಸಕ್ಕ ಜೀವನ ಪರ್ಯಂತ ಊಟ ಹಾಕಿರಿ ಸಾಕೈತಿ ನೋಡ್ರಿ ಎಷ್ಟು ಚಂದ ಐತಿ ವೆದರ್ ಮಾಡ್ಬಾರ್ದ್ರಿ ಓಡ್ರಿ ಐ ಸ್ಮಾರ್ಟ್ ಇದಾರಲ್ಲ ಅವತ್ತು ಸ್ಮಾರ್ಟ್ ಆಗೇ ಇರ್ತಾರೆ ಹೌದು ಸ್ಮಾರ್ಟ್ಗೆ ಸ್ಮಾರ್ಟ್ನೆಸ್ ಅನ್ನ ಸೆಂಟೆನ್ಸ್ ಬಳಸೋದು ಅವಶ್ಯಕತೆ ಇರಲ್ಲ ನೋಡ್ರಿ ಇವತ್ತಿನ ಫೋಟೋಶೂಟ್ ನಮ್ದು ಈ ಥರ ಇತ್ತು ಫೋಟೋಶೂಟ್ ಅಂತ ಹೊರಗಡೆ ಹೋದ್ರೆ ಈ ಥರ ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟಿಗೆ ಏನು ಕೊರತೆ ಇರಲ್ಲ ಹಂಗೆ ಕೆಲಸನೂ ನಾವು ಪರ್ಫೆಕ್ಟಾಗೆ ಮಾಡಬೇಕು ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋದ್ವಿ